ಇದು ಹೃದಯಗಳ ವಿಷಯ. ನೀವ್ ಹೇಳ್ದಾಗೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಅದೇನಾದ್ರೂ ಅವ್ರಿಗೆ ಮುನ್ಸೂಚನೆ ಇರುತ್ತೆ ಸರ್? ಇವಾಗ ಯೂಶಲಿ ಹೇಳ್ತಾರೆ ಟೆಸ್ಟ್ ಹೋದಾಗ ನಿಮ್ಗೆ ಏನಾದ್ರು ಬಲ್ಗೈ ಇದಾಗ್ತಿದ್ಯಾ ಆತರ ಎಲ್ಲ ಕೇಳ್ತಿರ್ತಾರೆ. ಆ ಎಡಗೈ ವಿಚಾರದಲ್ಲಿ ಆತರ ಮಕ್ಕಳಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಕಾಣುತ್ತಾ ಸರ್ ಇದು ಆಗೋ ಮುಂಚೆ? ಓಕೆ, ಇದು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವೇನ್ ಕರಿತೀವಿ ಅಥವಾ ಹೃದಯ ಸ್ತಂಭನ ಅಂತ ನಾವು ಕನ್ನಡದಲ್ಲಿ ಕರೆದ್ರೆ ಅದು ಆಕ್ಸಿಡೆಂಟ್ ಇದ್ದ ಹಾಗೆ. ಇಟ್ಸ್ ಲೈಕ್ ಅನ್ ಆಕ್ಸಿಡೆಂಟ್. ನಾವು ಮನೆಯಿಂದ ಬಿಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತಾ ಇರಲ್ಲ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಹೃದಯ ಸ್ತಂಭನ ಕೂಡ ಹಾಗೇನೆ 99% ಆಫ್ ದ ಟೈಮ್ಸ್ ಯಾವುದೇ ರೀತಿಯಾದಂತಹ ಸೂಚನೆಗಳು ಇರೋದಿಲ್ಲ. ಓಕೆ, ಆದರೆ ಇದು ಕಾಮನ್ ಆಗೋದು ಆಲ್ರೆಡಿ ಇರ್ತಕ್ಕಂತಹ ಕಾಯಿಲೆ ವರ್ಸನ್ ಆಗುತ್ತೆ. ಸೊ ಒಳಗಡೆನೆ ಕಾಯಿಲೆ ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ? ಪರೀಕ್ಷೆಗಳನ್ನ ಮಾಡಿದ್ರೆ ಗೊತ್ತಾಗುತ್ತೆ. ಪರೀಕ್ಷೆನೇ ಮಾಡಿದವ್ರದ್ದು ಗೊತ್ತಾಗೋದಿಲ್ಲ. ಯಾರ್ಯಾರಿಗೆ ಪರೀಕ್ಷೆ ಮಾಡಬೇಕು, ದಟ್ ಈಸ್ ಅ ಬಿಗ್ ಕ್ವೆಶ್ಚನ್. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾರ್ಯಾರು ಎಲ್ರಿಗೂ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಯಾರ್ಯಾರಿಗೆ ಹಾಸ್ಪಿಟಲ್ ಡೆಲಿವರೀಸ್ ಆಗುತ್ತೆ, ಸೊ ಅವಾಗ್ಲೇನೆ ಒಂದು ರೌಂಡ್ ಥೈರಾಯ್ಡ್ ಪರೀಕ್ಷೆ ಇರ್ಬೋದು, ಶುಗರ್ ಪರೀಕ್ಷೆ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ರಿಲೇಟೆಡ್ ಪರೀಕ್ಷೆಗಳು, ಅಥವಾ ಮತ್ತೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಹಾರ್ಟ್ ಸ್ಕ್ಯಾನ್ ಇದನ್ನ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಟ್ಟದಲ್ಲಿ ನಮ್ಗೆ ಮುಂಚೆನೆ ಗೊತ್ತಾಗುತ್ತೆ ಈ ಕಾಯಿಲೆ ಇದೆ ಇಲ್ಲ ಅಂತ. ಅದನ್ನ ಏನಾದ್ರು ಇದ್ರೆ ಅದಕ್ಕೆ ತಕ್ಕನಾಗಿ ಚಿಕಿತ್ಸೆ ಕೊಡೋದಕ್ಕೆ ಸುಲಭ ಆಗುತ್ತೆ. ಇದು ಹೃದಯಗಳ ವಿಷಯ.